ಗೊಂಬೆ ನನ್ನೇ ಕಣ್ಕೊ ಹೋತಿದ್ ಕಾಣಿ. ಆ ಗೊಂಬೆ ಏನಾದ್ರೂ ಮತ್ತೆ ವಾಪಸ್ ಬಂದ್ರೆ ಮೊದಲನೇ ಬಲಿ ನೀನೆ. ಅಯ್ಯಪ್ಪ, ಅಲ್ಲ ಮೊರೆ ನಾವಿಬ್ರು ಸೇರ್ಕೊಂಡಲ್ಲ ಅದನ್ನ ಗದ್ದದ. ಅದಕ್ಕೆ ನಿನ್ ಮುಖ ಮಾತ್ರ ನೆನ್ಪಿದೆ, ನನ್ ಮುಖ ನೆನ್ಪಿಲ್ಲ. ದಾರಿ ಮೇಲೆ ಆರಾಮಾಗಿ ಓಡಾಡ್ಕೊಂತಿದ್ದೀರ್ವೇನ ತಕ ಬಂದೆ ನಾನು ಕೆಮ್ಮಿ ಹೊಳ್ಬಿಡ್ಕೊಂಡಂಗಾಯ್ತು. ನಡಿ ನೀವು ಬನ್ನಿ. ಯಾರು ಇಷ್ಟೊತ್ನಲ್ಲಿ ಕಾಲ್ ಮಾಡ್ತಿದ್ದಾರೆ? ಯಾರು ಅಂತ ನೋಡ್ಲಾ? ಯಾರಿರ್ಬೋದು? ಇಷ್ಟೊತ್ತಲ್ಲಿ ಇಷ್ಟೊಂದ್ಸಲ ಅಶೋಕ ಕಾಲ್ ಮಾಡ್ತಿದ್ದಾರೆ. ಚೆಕ್ ಮಾಡ್ಲಾ? ಈಗ ಮೊಬೈಲ್ ನೋಡಿದ್ರೆ ಮನ್ಸು ಸರಿ ಇರಲ್ಲ. ಅಶೋಕ್, ಅವಾಗಿಂದ ಯಾರೋ ಪದೇ ಪದೇ ಕಾಲ್ ಮಾಡ್ತಾನೆ ಇದಾರೆ ನೋಡಿ. ಹೌದಾ? ಬಂದೆ. ಯಾರು? ಯಾರೋ ಗೊತ್ತಿಲ್ಲ. ಫೋನ್. ಕ್ಲೈಂಟು. ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲ ಅಶೋಕ್, ಯಾಕೆ ಅಶೋಕ್ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾರೆ? ಫೋನ್ ನೋಡಿದ ತಕ್ಷಣ ಅಷ್ಟು ಅವಸರವಾಗಿ ಹೋದ್ರು. ಯಾರು ಫೋನ್ ಮಾಡಿರ್ಬೋದು? ಹಲೋ. ಅಲ್ಲ, ಕ್ಲೈಂಟ್ ಆಗಿದ್ದಿದ್ರೆ ಇಲ್ಲೇ ಮಾತಾಡ್ಬೋದಿತ್ತಲ್ಲ. ಯಾಕೆ ಆಚೆ ತಗೊಂಡೋಗಿ ಮಾತಾಡ್ತಿದ್ದಾರಲ್ಲ? ಕ್ಲೈಂಟ್ ಯಾರು ಅಂತ ಕೇಳಲ್ಲ. ಅವ್ರಿಗೆ ಹೇಳಕ್ ಇಷ್ಟ ಇಲ್ಲ ಅಂತಾನೆ ಆಚೆ ಹೋಗಿ ಮಾತಾಡ್ತಿರ್ಬೋದು ಅನ್ಸತ್ತೆ. ನನಗೆ ಗೊತ್ತಾಗ್ಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿರ್ಬೋದಾ? ಇಷ್ಟು ವರ್ಷ ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಗುಣನೇ ಅರ್ಥ ಆಗ್ತಿಲ್ಲ. ಗುರುಜಿ, ನೀವು ಮೊದಲು ಬಂದ್ರ? ಹೌದು ಆದಿ. ಪೂಜೆಗೆ ಎಲ್ಲ ವ್ಯವಸ್ಥೆ ಸಿದ್ಧತೆ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೆ ನೀನು ಫೋನ್ ಮಾಡಿದ ತಕ್ಷಣ ಬಂದೆ. ಗೊಂಬೆ ಕೊಡು. ಆದಿ, ಇದನ್ನು ಸುಟ್ಟಾಕು.
ಆದಿ, ಇದರ ಬೂದಿನ